dashing through the snow in a one-horse open sleigh. O'er the fields we go, laughing all the way. The bells on bobtail ring, they make our spirits bright. What fun it is to ride and sing a sleighing song tonight. Jingle bells, jingle bells, jingle all the way. Oh, what fun it is to ride in a one-horse open sleigh. Jingle bells, jingle bells, jingle all the way. Oh, what fun it is to ride in a one-horse open sleigh. A day or two ago, I thought I'd take a ride, and soon Miss Fanny Bright was seated by my side. The horse was lean and lank, misfortune seemed his lot. He got into a drifted bank, and we got upset. Jingle bells, jingle bells, jingle all the way. ನಿರ್ಮಲಾ ಬಾಲಕಿಯರ ಪ್ರೌಢಶಾಲಾ ಶಿಕ್ಷಕವೃಂದದಿಂದ ಕ್ರಿಸ್ಮಸ್ ಹಬ್ಬವನ್ನು ಕೊಂಡಾಡುತ್ತಿದ್ದೇವೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವೆಂಬುವವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವೇ ಸಮಸ್ತವೂ ಉಂಟಾಯಿತು. ಹೌದು ಪ್ರಿಯರೇ, ತಂದೆಯಾದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಲೋಕದ ರಕ್ಷಣೆಗಾಗಿ ಕೊಟ್ಟರು. ರಕ್ಷಕರಾದ ಯೇಸು ಕ್ರಿಸ್ತರ ಜನನವೇ ಕ್ರಿಸ್ಮಸ್. ಬನ್ನಿ, ಸ್ತುತಿ ಗೀತೆಗಳೊಂದಿಗೆ ದೇವರ ಮಹಿಮಾತಿಶಯ ಕಾರ್ಯಗಳನ್ನು ಕೊಂಡಾಡೋಣ. Cristo
Present Miss. Anushkati. Present Miss. John. Present Miss. Akshay. Present Miss. Joyce. Yes Miss. Preeti. Yes Miss. Mary. Yes Miss. ಎಲ್ಲರೂ ಬಂದಿದ್ದೀರಲ್ಲ? ಹೌದು Miss. ವೆರಿ ಗುಡ್. ಓಕೆ ಮಕ್ಕಳೇ, ಹೇಗಿದ್ದೀರಾ ನೀವೆಲ್ಲ? ತುಂಬಾ ಚೆನ್ನಾಗಿದ್ದೀವಿ Miss. ಚೆನ್ನಾಗಿದ್ದೀರಾ? ಎಲ್ಲರೂ ತಿಂಡಿ ಬಂದ್ರಾ? ಹೌದು Miss. ಓಕೆ ಮಕ್ಕಳೇ, ನಾಳೆ ಒಂದು ವಿಶೇಷವಾಗಿರುವಂತ ದಿನ ಇದೆಯಲ್ಲ? ಹೌದು Miss. ಏನು ನಾಳೆ? ಕ್ರಿಸ್ಮಸ್ ಹಬ್ಬ. ನಾಳೆ ಕ್ರಿಸ್ಮಸ್ ಹಬ್ಬ ಇದೆ. ರಜೆ ಕೊಡ್ತೀರಾ ಮಿಸ್ ನಾಳೆ? ಯಾವಾಗಲೂ ರಜೆ ಇದೆ, ಯೋಚನೆ ಕೊಡ್ತೀನಮ್ಮ. ನಿಮ್ಮ ಮನೆಗಳಲ್ಲಿ ಕ್ರಿಸ್ಮಸ್ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀರ ಅಂತ ತಿಳ್ಕೊಳ್ಳೋ ಕುತೂಹಲ ನನಗೆ. ನೀವೆಲ್ಲ ಸೆಲೆಬ್ರೇಟ್ ಮಾಡ್ತೀರಲ್ವಾ? ಹೌದು Miss. ಹೇಳು ಕೇಳಿ, ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ? ಮಿಸ್ ನಮ್ಮ ಮನೆಯಲ್ಲಿ ಕ್ರಿಸ್ಮಸ್ ತಿಂಡಿ ಎಲ್ಲ ಮಾಡ್ತೀವಿ ಮಿಸ್. ಹಾ. ಅದೇ ಮುರುಕು, ಕರ್ಜಿಕಾಯಿ, ಗಲಗಲ ಲಕಲಕನ ಎಲ್ಲ ಮಿಸ್. ಗಲಗಲ ಮಿಸ್. ಗಲಗಲ. ಅದೆಲ್ಲ ಮಾಡ್ಬಿಟ್ಟು ನಾವು ಕ್ರಿಸ್ಮಸ್ ಹಬ್ಬ ಮಾಡ್ತೀವಿ. ಗುಡ್. ನೆಕ್ಸ್ಟ್ ನವ್ಯ. ಮಿಸ್ ನಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಟ್ರೀ ಇರ್ತವೆ ಮಿಸ್. Okay. ಕಲರ್ ಕಲರ್ ಲೈಟ್ ಹಾಕ್ತೇವೆ ಮಿಸ್. ಹಾ, ಹಾ. ಲೈಟ್ಸ್ ಹಾಕ್ತೇವೆ, ಬಲೂನ್ಸ್ ಹಾಕ್ತೇವೆ ಮಿಸ್. ಹಾ. ಆಮೇಲೆ ಬಾಲ್ಸ್ ಹಾಕ್ತೇವೆ ಮಿಸ್. Okay. ಆಮೇಲೆ ಬಂಟಿಂಗ್ಸ್ ಎಲ್ಲ ಕಟ್ತೇವೆ ಮಿಸ್. ತುಂಬಾ ಚೆನ್ನಾಗಿ ನಾವು ಟ್ರೀನ ರೆಡಿ ಮಾಡ್ತೇವೆ ಮಿಸ್. ಓ, ಹಾಗಾದ್ರೆ ಗ್ರ್ಯಾಂಡ್ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಹಬ್ಬ. ಹೌದು, miss. ಓಕೆ. ನೆಕ್ಸ್ಟ್ ಮೇರಿ, ನಿಮ್ಮ ಮನೆಯಲ್ಲಿ? ನಮ್ಮನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಿಸ್. ಹಾ, ಹಾ. ಎಲ್ಲ ಮಾಡ್ತಾರೆ, ದೇವರೆಲ್ಲ ಇಡ್ತಾರೆ. ಓಕೆ. ಬಿರಿಯಾನಿ ಎಲ್ಲ ಮಾಡ್ತಾರೆ. ಅಮ್ಮ ಬಿರಿಯಾನಿ ಕೂಡ ಮಾಡ್ತಾರೆ. ಸರಿ ಸರಿ. ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ ಜಾನ್? ಮಿಸ್ ನಮ್ಮ ಮನೆಯಲ್ಲಿ ನಾವು ಟ್ರಿಪ್ ಮಾಡ್ತೇವೆ ಮಿಸ್. ಮತ್ತೆ ದೊಡ್ಡ ಸ್ಟಾರ್ ಕಟ್ತೇವೆ ಮಿಸ್. ಓಕೆ. ದೊಡ್ಡ ಸ್ಟಾರ್ ಎಲ್ಲ ಕಟ್ತೀರಾ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಜಾಯ್ಸ್? ಮಿಸ್ ನಮ್ಮ ಮನೆಯಲ್ಲಿ ಎಲ್ಲರೂ ಹೊಸ ಬಟ್ಟೆ ತಂದಿದ್ದಾರೆ ಮಿಸ್. ಮತ್ತೆ ನಾವೆಲ್ಲರೂ ಸೇರಿ ಚರ್ಚಿಗೆ ಹೋಗಿ ಪ್ರೇಯರ್ ಮಾಡ್ತೀವಿ ಮಿಸ್. ಓಕೆ, ಗುಡ್. ಅಕ್ಷಯ್? ಮಿಸ್ ನಮ್ಮ ಮನೆಯಲ್ಲಿ ನಾವು ಕೇಕ್ ಮಾಡ್ತೇವೆ ಮಿಸ್. ನಾವು ಹೊರಗಡೆಯಿಂದ ತರೋದಿಲ್ಲ ಮಿಸ್. ನಮ್ಮ ಮನೆಯಲ್ಲೇ ಒಂದು ವಾರ ಮುಂಚೆಯಿಂದ ನಾವು ತಯಾರಿ ಮಾಡಿ ತುಂಬಾ ಟೇಸ್ಟಿಯಾಗಿ ಮಾಡ್ತೇವೆ ಮಿಸ್. ಆ ಕೇಕ್ ಅಂದ್ರೆ ನನಗೆ ತುಂಬಾ ಇಷ್ಟ ಮಿಸ್. ಹೌದು ಅಕ್ಷಯ್, ಏನು ರಜೆಯಲ್ಲಿ ಇಷ್ಟುದ್ದ ಆಗ್ಬಿಟ್ಟಿದ್ಯಾ? ತುಂಡುಂಡಲ್ಲಿ ಆಗ್ಬಿಟ್ಟಿದ್ಯಾ? ಯಾವ ರೈಸ್ ತಿಂತೀಯ ನೀನು? ಗೊತ್ತಿಲ್ಲ ಮಿಸ್. ನಮ್ಮ ಅಮ್ಮ ಯಾವ ರೈಸ್ ಮಾಡ್ತಾರೋ ಅದನ್ನ ನಾನು ಜಾಸ್ತಿ ತಿಂದ್ಬಿಡ್ತೀನಿ ಮಿಸ್. ಅದಕ್ಕೆ ದಪ್ಪ ಆಗ್ಬಿಟ್ಟಿದ್ದೀನಿ ಮಿಸ್. ಸರಿ ಅನ್ನೋ. ಓಕೆ ಮಕ್ಕಳೇ, ಈಗ ನೀವು ನಿಮ್ಮ ಮನೆಯಲ್ಲಿ ಹಬ್ಬ ಮಾಡ್ತೀರಾ, ತಿಂಡಿ ಮಾಡ್ತೀರಾ, ಕ್ರಿಸ್ಮಸ್ ಟ್ರೀ ಇಡ್ತೀರಾ, ಎಲ್ಲ ಮಾಡ್ತೀರಾ, ಬಹಳ ಸಂತೋಷ. ಎಲ್ಲ ನೀವೇ ತಿನ್ಬಿಡ್ತೀರಾ? ಇಲ್ಲ ಮಿಸ್. ಇಲ್ಲ ಅಲ್ಲ? ಇಲ್ಲ. ಜಾನ್? ಮಿಸ್ ನಮ್ಮ ಮನೆಯಲ್ಲಿ ನಾವು ಬಿರಿಯಾನಿ ಮಾಡ್ತೇವೆ ಮಿಸ್. ನಾನು, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜಿ, ನಮ್ಮ ತಂಗಿ ಎಲ್ಲರೂ ಸೇರಿ ತಿಂತೇವೆ ಮಿಸ್. ಎಲ್ಲರೂ ಸೇರಿ ತಿಂತೀರಾ ಹಾಗಾದ್ರೆ? ಓಕೆ. ನಾವು ಅಲ್ಲಿ ಮಾಡೋದಿಲ್ಲ ಮಿಸ್ ಜಾತ್ರೆ. ಹಾ, ಹಾ. ನಾವು ಕ್ರಿಸ್ಮಸ್ ತಿಂಡಿ ಮಾಡ್ತೀವಲ್ಲ ಮಿಸ್. ಮುರುಕು, ಕರ್ಜಿಕಾಯಿ, ಗಲಗಲ ಎಲ್ಲ Okay. ಅದೆಲ್ಲ Okay. ನಾವು ಅಲ್ಲಿ ಮಾಡೋದಿಲ್ಲ ಮಿಸ್ ಜಾತ್ರೆ. ಹಾ, ಹಾ. ನಾವು ಕ್ರಿಸ್ಮಸ್ ತಿಂಡಿ ಮಾಡ್ತೀವಲ್ಲ ಮಿಸ್. ಮುರುಕು, ಕರ್ಜಿಕಾಯಿ, ಗಲಗಲ ಎಲ್ಲ Okay. ಅದೆಲ್ಲ ಅಕ್ಕಪಕ್ಕ ಎಲ್ಲ ಕೊಡ್ತೀವಿ ಮಿಸ್. ಅದು ಯಾರು ಹಬ್ಬ ಮಾಡಿದಾರಲ್ಲ ಮಿಸ್ ಅವ್ರು ಕೊಟ್ಬಿಟ್ಟು ನಾವು ತಿಂತೀವಿ. ವೆರಿ ಗುಡ್, ವೆರಿ ಗುಡ್. ಮಕ್ಕಳೇ, ನಾವು ಹಬ್ಬದ ತಿಂಡಿ ಎಲ್ಲ ಸೇರಿ ಎಲ್ಲ ಮಾಡಿ ನಾವೇ ತಿನ್ನೋದಲ್ಲ ಹಬ್ಬ. ನಾವು ಬೇರೆಯವರಿಗೆ ಕೊಟ್ಟು ತಿನ್ಬೇಕು. ಯೇಸು ಕ್ರಿಸ್ತರು ಏನ್ ಹೇಳಿದ್ದಾರೆ? ಇಲ್ಲದೆ ಇರುವವರಿಗೆ ಕೊಡಿ. ನಿಮ್ಮಲ್ಲಿ 2 ಅಂಗಿ ಇದ್ರೆ ಬೇರೆಯವರಿಗೆ 1 ಅಂಗಿ ಕೊಡಿ ಅಂತ ಹೇಳಿದ್ದಾರೆ. ನಾವೇನ್ ಮಾಡ್ಬೇಕು? ನಮ್ಮಲ್ಲಿ ಮಾಡಿರುವಂತ ರುಚಿ ರುಚಿಯಾಗಿ ಪದಾರ್ಥಗಳನ್ನ ಇಲ್ಲದೆ ಇರುವಂತ ಬಡವರಿಗೆ ಕೊಡ್ಬೇಕು, ನಿರ್ಗತಿಕರಿಗೆ ಕೊಡ್ಬೇಕು. ಅವಾಗಲೇ ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ಅರ್ಥ ಬರೋದು. ನಾವು ನಂಬಿರುವಂತ ದೇವರು ಕೂಡ ಸಂತೋಷ ಪಡೋದು.
ಅವ್ರ ಮನೆಗೆ